ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ. ಬೇಡಿಕೆ ಈಡೇರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇರೋದ್ರಿಂದ ಕ್ಯಾಬಿನೆಟ್ ಸಭೆಯ ಪ್ರಮುಖ ಅಜೆಂಡಾ ಕಬ್ಬು ಬೆಳೆಗಾರರ ಈ ಸಮಸ್ಯೆಯೇ ಆಗಿದೆ. ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕಬ್ಬು ಬೆಳೆಗಾರರಿದ್ದಾರೆ. ಸರ್ಕಾರ ಹೋರಾಟಕ್ಕೆ ಮಣಿಯತ್ತ ಅನ್ನುವಂತ ಪ್ರಶ್ನೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬಿನ ಬೆಲೆ ಫಿಕ್ಸ್ ಮಾಡುತ್ತಾ ರಾಜ್ಯ ಸರ್ಕಾರ, ಅಥವಾ ಕೇಂದ್ರ ಸರ್ಕಾರ ಹೇಳಿದೆ FRP ನಿಗದಿ ಮಾಡೋದು ಅವರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಲುವು ಏನಿದೆ, ಆ ನಿಲುವಿಗೆ ಬದ್ಧ ಆಗತ್ತಾ ರಾಜ್ಯ ಸರ್ಕಾರ? ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಅದೇ ರೀತಿ ಮಾತನಾಡಿದ್ರು. ನಾವಲ್ಲ ರೀ, ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ ಅಂತ ಅವರು ಹೇಳಿದ್ರು. ಬಟ್ ಅವರು ವಿಪಕ್ಷದಲ್ಲಿದ್ದಾಗ ಬೇರೆ ಮಾತನಾಡ್ತಾ ಇದ್ರು. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಿದ್ದು ಬೇರೆ, ಆಡಳಿತಕ್ಕೆ ಬಂದಾಗ ಮಾತನಾಡ್ತಾ ಇರೋದು ಮತ್ತೊಂದು. ವಿಪಕ್ಷದಲ್ಲಿದ್ದಾಗ ಇವರೇ ಕೇಳ್ತಾ ಇದ್ರು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಆಗಬೇಕು ಅಂತ ಕೇಳ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ FRP ಮಾಡುತ್ತೆ ಅಂತ ಇವರೇ ಹೇಳ್ತಿದ್ದಾರೆ. ಕರೆಕ್ಟು, ಕೇಂದ್ರ ಸರ್ಕಾರ FRP ನಿಗದಿ ಮಾಡುತ್ತೆ, ಮಾಡಿದೆ. 3,550 ರೂಪಾಯಿ ಪರ್ ಟನ್ ಅಂತ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. 10.25 ರಿಕವರಿ ಇರುವಂತ ಕಬ್ಬಿಗೆ, ಇಳುವರಿ ಇರುವಂತ ಕಬ್ಬಿಗೆ. ರೈತರು ಕೇಳ್ತಾ ಇರೋದು ಅದನ್ನಲ್ಲ, ಕೇಂದ್ರ ಸರ್ಕಾರ ಮಾಡಿದೆ, ಫ್ಯಾಕ್ಟರಿಗಳು ಕೊಡ್ತಾ ಇಲ್ಲ ನಮಗೆ ಅಂತ. ಫ್ಯಾಕ್ಟರಿಗಳು ನಮಗೆ 3,550 ರೂಪಾಯಿ ಕೊಡಬೇಕಿತ್ತು, ಕೊಡ್ತಿಲ್ಲ. ಇವರು ತೂಕದಲ್ಲಿ ಮೋಸ ಮಾಡ್ತಾರೆ, ರಿಕವರಿಯಲ್ಲಿ ಮೋಸ ಮಾಡ್ತಾರೆ, ನಮಗೆ ಮೋಸ ಆಗ್ತಿದೆ ಅಂತ ರೈತರು ಕೇಳ್ತಾ ಇದ್ದಾರೆ. ರೈತರು ಕೇಳ್ತಾ ಇರೋದು, ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಕಾರಣ ಏನು ಅಂತಂದ್ರೆ, ನಾವು ಈ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೋಡಿದೀವಿ. ಆದ್ರೆ ಫ್ಯಾಕ್ಟರಿ ಮಾಲೀಕರು ಹಡಗಿನಂತ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ದಿನಕ್ಕೊಂದು ಹೆಲಿಕಾಪ್ಟರ್ ಖರೀದಿ ಮಾಡ್ತಾರೆ, ಮಹಲುಗಳ ಮೇಲೆ ಮಹಲುಗಳನ್ನ ಕಟ್ತಾ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳನ್ನ ಶಾಸಕರನ್ನಾಗಿ ಮಂತ್ರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಅವರೇನು ನಷ್ಟದಲ್ಲಿಲ್ಲ, ಹೇಳ್ತಿದ್ದಾರೆ ನಷ್ಟದಲ್ಲಿದ್ದೀವಿ ನಾವು ಅಂತ. ಇದು ವಾಸ್ತವ ತಾನೆ? ಯಾವ ಫ್ಯಾಕ್ಟರಿ ಮಾಲೀಕ ನಷ್ಟದಲ್ಲಿದ್ದಾರೆ ಅಂತ ಇವರು ಅನ್ಕೊಂಡಿರೋದು ಗೊತ್ತಿಲ್ಲ. ಹೇಳ್ತಾರೆ ನಷ್ಟದಲ್ಲಿದ್ದಾರೆ. ನಷ್ಟದಲ್ಲಿದ್ದವರು ಕೋಟಿ ಬೆಲೆಯ ಕಾರಲ್ಲಿ ಓಡಾಡ್ತಾರೆ ರೀ. ನಷ್ಟದಲ್ಲಿರೋರು ಆಸ್ತಿಯ ಮೇಲೆ ಆಸ್ತಿಗಳನ್ನ ಸಂಪಾದನೆ ಮಾಡ್ತಾರ ಗೊತ್ತಿಲ್ಲ. ಫ್ಯಾಕ್ಟರಿ ಮಾಲೀಕರು ನಷ್ಟದಲ್ಲಿದ್ದಾರೆ, ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ. ಇದು ಮೊನ್ನೆಯಿಂದ ರೆಡಿ ಆಗಿರುವಂತ ಕತೆ. ಈ ಮಧ್ಯೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯೋದಕ್ಕಿದೆ. ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಇವತ್ತು. ಆ ಕ್ಯಾಬಿನೆಟ್ ನಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲಕರು ಸಚಿವರಾಗಿದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಕಬ್ಬಿಗೆ ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುತ್ತಾ ಅಂತ ಪ್ರಶ್ನೆ ಇದೆ. ಸಕ್ಕರೆ ಮಾಲಕರ ಲಾಬಿಗೆ ಸರ್ಕಾರ ಮಣಿಯದಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ರಾಜಕಾರಣಿಗಳ ಹಿಡಿತದಲ್ಲಿದೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳು. ಕಬ್ಬು ಬೆಳೆಗಾರರ ಹಿತ ಕಾಯುವಂತ ನಿರ್ಧಾರ ರಾಜ್ಯ ಸರ್ಕಾರ ಮಾಡುತ್ತಾ? ರಾಜ್ಯ ಸರ್ಕಾರದ ಮುಂದೊಂದು ಆಪ್ಷನ್ ಇದೆ. ಒಂದು, ಸಕ್ಕರೆ ಫ್ಯಾಕ್ಟರಿಗಳಿಗೆ ಕಡ್ಡಿ ಮುರಿದಂತೆ ಹೇಳೋದು. ಎರಡನೆಯದ್ದು, ಇಲ್ಲ ಅವರು ನಷ್ಟದಲ್ಲಿದ್ದಾರೆ ಅಂತ ನೀವು ಭಾವಿಸಿದರೆ ನೀವೇ ಸಪೋರ್ಟ್ ಪ್ರೈಸ್ ಕೊಡ್ರಿ. ಆಗಲ್ವಾ? ಆಗತ್ತೆ. ಆಗಿಲ್ವಾ? ಆಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರು. ಇದೇ ರೀತಿ ಪ್ರತಿಭಟನೆಯಾಗಿ ರೈತರೊಬ್ಬರು ಆತ್ಮಹತ್ಯೆಗೆ ಶರಣಾದಂತ ಸಂದರ್ಭದಲ್ಲಿ ಇದೇ ಸರ್ಕಾರ ಟನ್ನಿಗೆ 165 ರೂಪಾಯಿ ಸಪೋರ್ಟ್ ಪ್ರೈಸ್ ಅಂತ ಘೋಷಣೆ ಮಾಡಿತು. 300 ಕೋಟಿ ರೂಪಾಯಿ ಅದಕ್ಕೆ ಅಂತಲೇ ಎತ್ತಿಟ್ರು, ರಾಜ್ಯ ಸರ್ಕಾರ ಎತ್ತಿಡ್ತು. ನನ್ನ ನೆನಪು ಸರಿ ಇದೆ ಅಂತ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಆಗ ಮಿನಿಸ್ಟರ್ ಆಗಿದ್ರು. ಮಾಡೋದಕ್ಕೆ ಅವಕಾಶ ಇದೆ, ಮಾಡ್ತಾರಾ ಅನ್ನೋ ಪ್ರಶ್ನೆ ಉತ್ತರ ಸಿಗೋದಕ್ಕೆ ನಾವು 12 ಗಂಟೆವರೆಗೆ ಕಾಯಬೇಕು. ರೈತರು ಕೇಳ್ತಾ ಇರುವಂತ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ. ಯಾಕಂತಂದ್ರೆ ಇಡೀ ಫ್ಯಾಮಿಲಿ ದುಡ್ದಿರುತ್ತೆ. 1 ಟನ್ ಕಬ್ಬಾಗಬೇಕು ಅಂತ ಆದ್ರೆ ಇವರು ರಕ್ತ ಸುರಿದಿರ್ತಾರೆ ಅಂತ ರೈತರು ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ಬಟ್ ನಮಗೆ ರೀಚ್ ಆಗ್ತಾ ಇಲ್ಲ. ನೀವು ಸಾಗಾಟ ವೆಚ್ಚ ಅಂತ ಕಟ್ ಮಾಡ್ತೀರಿ, ಕಟಾವಿನ ವೆಚ್ಚ ಅಂತ ಕಟ್ ಮಾಡ್ತೀರಿ, ರಿಕವರಿ ಇಲ್ಲ ಅಂತ ಕಟ್ ಮಾಡ್ತೀರಿ, ತೂಕದಲ್ಲಿ ಮೋಸ ಮಾಡ್ತೀರಿ,
ಬೈ ಪ್ರಾಡಕ್ಟ್ ಅಲ್ಲಿ ಲಾಭಾಂಶ ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ. ಏನ್ ಮಾಡಬೇಕು ಒಬ್ಬ ಕಬ್ಬು ಬೆಳೆಗಾರ? ಅಂದ್ರೆ ಸಕ್ಕರೆ ಫ್ಯಾಕ್ಟರಿಯ ಮಾಲಕ ಉದ್ಧಾರ ಆಗ್ಲಿ ಅಂತ ದುಡಿತಾ ಇದ್ದಾರೆ. ಸಕ್ಕರೆ ಫ್ಯಾಕ್ಟರಿಯ ಮಾಲೀಕ ಕಾರಿನ ಮೇಲೆ ಕಾರ್ ತಗೊಳ್ಳಿ, ಹೆಲಿಕಾಪ್ಟರ್ ತಗೊಳ್ಳಿ, ಮನೆಗಳನ್ನ ಕಟ್ಲಿ, ಆಸ್ತಿಗಳನ್ನ ಸಂಪಾದನೆ ಮಾಡ್ಲಿ ಅಂತ ಇವ್ರು ದುಡಿತಾ ಅಲ್ಲ ತಾನೆ? ಅವ್ರು ದುಡಿತಾ ಇರೋದು ಅವರ ಭವಿಷ್ಯಕ್ಕೋಸ್ಕರ, ಅವ್ರು ಕಷ್ಟಪಟ್ಟು ದುಡಿತಾ ಇರೋದು ನಾನು ದುಡಿದ ದುಡಿಮೆಗೆ ಸರಿಯಾದಂತ ಪ್ರತಿಫಲ ಸಿಗ್ಲಿ ಅಂತ ದುಡಿತಾ ಇರೋದು. ಹಿತ ಕಾಯ್ಬೇಕಾಗಿರೋದು ಕಬ್ಬು ಬೆಳೆಗಾರರದು. ಆದ್ರೆ ನಾವು ಬೇರೆಯದ್ದೇ ಯೋಚನೆ ಮಾಡ್ತಾ ಇದ್ದೀವಿ, ಯಾವುದೋ ಒತ್ತಡಕ್ಕೆ, ಒತ್ತಾಯಕ್ಕೆ, ಲಾಬಿಗಳಿಗೆ ಮಣಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.